ಎಂಸಿಎಫ್ಸಿಎಸ್ಆರ್ ಪ್ರಾಯೋಜಕತ್ವದ ಶೌಚಾಲಯ ಕಟ್ಟಡ ಹಸ್ತಾಂತರ ಹಾಗೂ ಅಷ್ಟಮ ವಾರ್ಷಿಕೋತ್ಸವ ಸಮಾರಂಭ 2024ರ ಕಾರ್ಯಕ್ರಮ ಏಪ್ರಿಲ್ 06ರಂದು ವಿಜೇತ ವಿಶೇಷ ಶಾಲೆ ಅಯ್ಯಪ್ಪನಗರದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಪ್ರತಿಪಾದಿಸುವ ಗುಣ ನಿಮ್ಮದು. ಅಮೆರಿಕನ್ ಎಕ್ಸ್‌ಪ್ರೆಸ್ ಬ್ಯಾಂಕಿನಲ್ಲಿ ಫೈನಾನ್ಸ್ ಮ್ಯಾನೇಜರ್ ಹುದ್ದೆಗಾಗಿ ನಡೆದ ಸಂದರ್ಶನದಲ್ಲಿ ದೊಡ್ಡ ಮೊತ್ತದ ಸಂಬಳ ಅಪೇಕ್ಷಿಸಿದ ಬಗ್ಗೆ ಬ್ಯಾಂಕ್ ಮುಖ್ಯಸ್ಥ ಡೆನ್ನಿಸ್ ಅವರು ಮಿಸ್ಟರ್ ಕಾಮರ್, ಯು ಆರ್ ಆಸ್ಕಿಂಗ್ ಹೈ ಸ್ಯಾಲರಿ ಎಂದಾಗ ಮಿಸ್ಟರ್ ಡೆನ್ನಿಸ್, ಇಫ್ ಯು ಥ್ರೋ ಪೀನಟ್ ಯು ಗೆಟ್ ಓನ್ಲಿ ಮಂಕಿ ಎಂಬ ಅಂದಿನ ದಿಟ್ಟವಾದ ಉತ್ತರ ತಮ್ಮ ಭವಿಷ್ಯವನ್ನು ನಿರ್ಧರಿಸಿತು. ಅದೇ ಡೆನ್ನಿಸ್ ಅವರು ಐ ಲೈಕ್ ದಟ್ ಗಟ್ಸ್ ದ ವೇ ಯು ಹ್ಯಾವ್ ಸೆಡ್ ದಟ್ ಎಂದು ಪುನರುಚ್ಚಿಸುತ್ತಾ ಇದ್ದದ್ದು ನಿಮ್ಮ ಗುಣಕ್ಕೆ ಸಂದ ಅರ್ಹ ಮನ್ನಣೆ. ಕಾಯ ವಾಚ ಮನಸ್ಸ ಎಂದು ಅನ್ಯವನ್ನಾಡದೆ ಹುಸಿಯನಾಡದೆ ಅಚ್ಚ ಸ್ವಚ್ಛ ಬದುಕು ಸಾಗಿಸುತ್ತಾ ಬಂದವರು ತಾವು. ಇದೀಗ ತಮಗೆ ಪ್ರಾಯ 70. ಸ್ವದೇಶಕ್ಕೆ ಆಗಮಿಸಿ ಆದದ್ದು ವರ್ಷ 10. 40 ವರ್ಷಗಳಲ್ಲಿ ಗಳಿಸಿದ ಸಂಪತ್ತು ಜನಸೇವೆಗಾಗಿ ಸದ್ವಿನಿಯೋಗಿಸಿದು ಮೇಲ್ಪಟ್ಟು ಕೋಟಿ 10. ಗಳಿಕೆಯಲ್ಲಿ ಉಳಿದ ಬಹುಪಾಲು ದೀನ ದುರ್ಬಲರಿಗೆ, ಅಶಕ್ತರಿಗೆ, ಉನ್ನತ ಶಿಕ್ಷಣಾಪೇಕ್ಷಿಗಳಿಗೆ ಸಂದಿದೆ. ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು ಎಂಬಂತೆ ಮಾಡುವ ವೃತ್ತಿಯನ್ನು ಸಮರ್ಥವಾಗಿ ಪ್ರಾಮಾಣಿಕವಾಗಿ ಮಾಡುವುದೇ ದೊಡ್ಡ ಸೇವೆ ಎಂಬುದೊಂದೇ ಬಗೆಯಾದರೆ, ಅನ್ಯರ ಸೇವೆಯನ್ನು ಕರ್ತವ್ಯ ಎಂದು ಪರಿಭಾವಿಸಿಕೊಂಡು ಮಾಡುವುದು ಇನ್ನೊಂದು ಬಗೆಯ ನಿಮ್ಮ ವ್ಯಕ್ತಿತ್ವ. ಸೇವೆ ಮತ್ತು ಕರ್ತವ್ಯ ಬೆರೆತ ಜೀವನ ಸ್ವರೂಪ. ಇರುವುದೆಲ್ಲವ ಕೊಟ್ಟು ಕೈ ಖಾಲಿಯಾಗುತ್ತಾ ಬಂದಾಗಲೇ ಮನಸ್ಸು ಸಾರ್ಥಕ ಎಂಬ ಭಾವದಿಂದ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈ ಸಂಸ್ಥೆ ಪ್ರಾರಂಭ ಆಗಿ ಇತ್ತೀಚೆಗೆ ಪ್ರಾರಂಭ ಆದಾಗಿದೆ. ಈಗಾಗಲೇ 8 ವರ್ಷಗಳು ಸಂಪೂರ್ಣಗೊಂಡಿದೆ. 9ನೇ ವರ್ಷಕ್ಕೆ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು 30 ಮಂದಿ ಸಿಬ್ಬಂದಿ ವರ್ಗದವರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮಲ್ಲಿ ಸುಮಾರು 36 ಅನಾಥ ವಿಶೇಷ ಚೇತನ ಮಕ್ಕಳಿದ್ದಾರೆ. ಮೊನ್ನೆ ತಾನೇ ಕಾಪು ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಆಗಿ ಸ್ವತಃ ಅಕ್ಕನೇ ಒಂದು ವಿಶೇಷ ಚೇತನ ಯುವತಿಯನ್ನು ನೋಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂತೇಳಿ ಅಲ್ಲಿ ಗಲಾಟೆ ಶುರುವಾಗಿ ಕೊನೆಗೆ ನೆರೆಹೊರೆಯವರು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಕಾಪು ಸ್ಟೇಷನಲ್ಲಿ. ಕೊನೆಗೆ ಆ ಹುಡುಗಿಯನ್ನ ಕಾಪು ಸ್ಟೇಷನ್ನ SI ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ಟೀಚರ್ ಇಲ್ಲಿ ನಿಮ್ಮಲ್ಲಿ ಒಂದು ವ್ಯವಸ್ಥೆ ಮಾಡಿ ಆ ಹುಡುಗಿಗೆ ಅಂತ. ಅವಳನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ಅಡ್ಮಿಷನ್ ಮಾಡಿಕೊಂಡ್ವಿ. ಸ್ವಂತ ರಕ್ತ ಸಂಬಂಧಿಗಳೇ ನೋಡ್ಕೊಳ್ಳಿಕ್ಕೆ ಮುಂದೆ ಹಿಂದೆ ನೋಡುವಂತಹ ಈ ಒಂದು ವಿಶೇಷ ಚೇತನ ಮಕ್ಕಳನ್ನು ಈ ಶಾಲೆಯಲ್ಲಿ ಪಾಲನೆ ಮಾಡಲಿಕ್ಕೆ ಎಲ್ಲರ ಒಂದು ಸಹಕಾರ ಖಂಡಿತವಾಗಿಯೂ ಅವಶ್ಯಕವಾಗಿದೆ. ತುಂಬ ಜನರ ಸಹಕಾರ ಖಂಡಿತವಾಗಿಯೂ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗಿದೆ. ಈ ಒಂದು ವಿಶೇಷ ಶಾಲೆಯ ಮಕ್ಕಳನ್ನು ಪ್ರೋತ್ಸಾಹಿಸಿದ ಸರ್ವರಿಗೂ ಈ ಸಂದರ್ಭದಲ್ಲಿ ಅಷ್ಟಮ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಹಾರ್ದಿಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮಲ್ಲಿ ಡಿಪಾರ್ಟ್ಮೆಂಟಿಗೆ ಹೋಗಿ ಒಂದು ಹುಡುಗನನ್ನ ಲೆವೆಲ್ ಫ್ಲೋರ್ ಬಾಲ್ನಲ್ಲಿ ಆಟ ಆಡಿ ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಷನ್ ಆಗುವಂತಹ ಚಾನ್ಸಸ್ ಇದೆ. ಈ ರೀತಿಯಾಗಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ತರಬೇತಿಯನ್ನು ಪಡೆದು ಆ ಒಂದು ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ. ಹಾಗೆ ಈ ವಿಜೇತ ವಿಶೇಷ ಶಾಲೆ ಪ್ರಾರಂಭ ಆದದ್ದು 2016ರಲ್ಲಿ. ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟ ಆಯಿತು. ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ವಿಜೇತ ಶಾಲೆಗೆ ಚಾಂಪಿಯನ್ಶಿಪ್, 2017ರಲ್ಲೂ ಚಾಂಪಿಯನ್ಶಿಪ್, 2018ರಲ್ಲೂ ಚಾಂಪಿಯನ್ಶಿಪ್, 19, 20 ನಂತರ ಕೊರೋನಾ ಆಯಿತು 21ರವರೆಗೆ, 22ರಲ್ಲಿ ಆಯಿತು, ಅಲ್ಲೂ ನಮಗೆ ಚಾಂಪಿಯನ್ಶಿಪ್, 23ರಲ್ಲೂ ಚಾಂಪಿಯನ್ಶಿಪ್. ಸತತ ನಿರಂತರ ಒಂದು 5 ವರ್ಷಗಳ ಕಾಲದಿಂದ ನಮ್ಮ ವಿಜೇತ ವಿಶೇಷ ಶಾಲೆಯ ಮಕ್ಕಳಿಗೆ ಕ್ರೀಡಾಕೂಟದಲ್ಲೂ ಕೂಡ ಚಾಂಪಿಯನ್ಶಿಪ್ ಲಭಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮಲ್ಲಿರುವಂತಹ ಎಲ್ಲ ಒಂದು ಸಿಬ್ಬಂದಿ ವರ್ಗದವರ ಅತ್ಯುತ್ತಮವಾದಂತಹ ತರಬೇತಿಯ ಕಾರಣ ಅಂತ ಹೇಳಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ.